ಬಾಹ್ಯಾಕಾಶದಿಂದ ಭೂಮಿಗೆ ಶುಭಾಂಶು ಶುಕ್ಲಾ ಟೀಮ್ ಕ್ಯಾಲಿಫೋರ್ನಿಯಾದ ಕರಾವಳಿಯನ್ನ ತಲುಪಿದೆ. ಶುಭಾಂಶು ಶುಕ್ಲಾ ಹಾಗೇನೆ ಅವರ ತಂಡ ಸತತ 23 ಗಂಟೆಗಳ ಪ್ರಯಾಣದ ಬಳಿಕ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದೆ. ಜೂನ್ 25ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ರು ಭಾರತೀಯ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ. ತನ್ನ ತಂಡದೊಂದಿಗೆ ಈಗಾಗಲೇ ಭೂಮಿಯತ್ತ ಹೊರಟಿದ್ದಾರೆ. 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಸಾಗರ ತೀರದಲ್ಲಿ ಲ್ಯಾಂಡ್ ಆಗಲಿದ್ದಾರೆ. ಶುಭಾಂಶು ಶುಕ್ಲಾ ಜೊತೆಗೆ 3 ವಾಪಸ್ ಆಗ್ತಾ ಇದ್ದಾರೆ. ಜೂನ್ 25ರಂದು ಭಾರತದ ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು 4 ಗಗನಯಾತ್ರಿಗಳು ಅಮೆರಿಕಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಅವರು ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ರು. 4 ದಿನ ವಿಳಂಬ ಆಗಿದೆ. ಅವರು 10ನೇ ತಾರೀಕೆ ಬರಬೇಕಾಗಿತ್ತು, ಆದರೆ ಇದೀಗ 15ನೇ ತಾರೀಕು ಲ್ಯಾಂಡಿಂಗ್ ಆಗ್ತಾ ಇದ್ದಾರೆ. ಕಾರಣ ಒಂದಿಷ್ಟು ಹವಾಮಾನದಲ್ಲಿ ಬದಲಾವಣೆ ಆಗಿರುವಂತಹ ಕಾರಣಕ್ಕಾಗಿ 4 ದಿನ ವಿಳಂಬ ಆಗಿದೆ. ಇವತ್ತು ವಾಪಸ್ ಬರ್ತಾ ಇದ್ದಾರೆ. ನಿನ್ನೆಯೇ ಆಕ್ಸಿಯಂ 4 ಕಾರ್ಯಾಚರಣೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಶುಭಾಂಶು ಶುಕ್ಲಾ ಹಾಗೆಯೇ ಅವರ ಇಡೀ ತಂಡ ಸಂಜೆ 4:30ಕ್ಕೆ ಪ್ರಯಾಣವನ್ನ ಬೆಳೆಸಿದೆ. ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಈಗಾಗಲೇ ಜಗತ್ತು ಕೂಡ ಸಾಕ್ಷಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಭೂಮಿಯತ್ತ ವಾಪಸ್ ಆಗ್ತಾ ಇದ್ದಾರೆ. ಆಕ್ಸಿಯಂ 4 ಮಿಷನ್ ನಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅನೇಕ ಪ್ರಯೋಗಗಳು, ಅದರಲ್ಲೂ ಕೂಡ ನಾವು ಭಾರತದ ವಿಚಾರದಲ್ಲಿ ಶುಭಾಂಶು ಶುಕ್ಲಾ ಅನೇಕ ಪ್ರಯೋಗಗಳನ್ನ ಮಾಡಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಆ ಪ್ರಯೋಗಗಳನ್ನ ಮಾಡಿ ಪ್ರಾಕ್ಟಿಕಲ್ ಅನುಭವವನ್ನ ಹೊಂದಿದ್ದಾರೆ. ಇವತ್ತು ಶುಭ ಆಗಿದೆ. ಶುಕ್ಲಾ ಈಗ ಆಗಿದೆ. ನಾವು ಶುಕ್ಲ ದೇಶ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಇದೀಗ ಭೂಮಿಯತ್ತ ವಾಪಸ್ ಆಗ್ತಾ ಇರುವಂತದ್ದು. ಅವರ ಪೇರೆಂಟ್ಸ್ ಕೂಡ ಅಲ್ಲಿ ಇರೋದನ್ನ, ಆ ಒಂದು ಖುಷಿಯನ್ನ ಹಂಚಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವೀಗಾಗಲೇ ನಿಮಗೆ ತೋರಿಸ್ತಾ ಇದ್ದೀವಿ. ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ನಲ್ಲಿ ಗಗನಯಾತ್ರಿಗಳು ಇದೀಗ ಅಮೆರಿಕಾದ ಕರಾವಳಿ ಪ್ರದೇಶದಲ್ಲಿ ಇಳಿಯುವಂತಹ ಒಂದು ಸುಸಂದರ್ಭ. ಎಲ್ಲಾ ಕಡೆ ಭಾರತದ ಫ್ಲಾಗ್ ಯಾವ ರೀತಿಯಾಗಿ ರಾರಾಜಿಸ್ತಾ ಇದೆ. ಅವರ ತಂದೆ ತಾಯಿಯ ಕೈಯಲ್ಲೂ ಅವರ ಸಂಬಂಧಿಕರ ಕೈಯಲ್ಲೂ ಕೂಡ ಭಾರತದ ತ್ರಿವರ್ಣ ಧ್ವಜವನ್ನ ಇಟ್ಟುಕೊಂಡು ಅವರು ಅಲ್ಲಿ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ಈ ಒಂದು ಸಂಭ್ರಮದ ಕ್ಷಣವನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇನ್ನು ಕೆಲವು ಸೆಕೆಂಡ್ಗಳು ಮಾತ್ರ ಬಾಕಿ ಇರುವಂತದ್ದು. ಈಗ ಕ್ಯಾಲಿಫೋರ್ನಿಯಾದ ಕಡಲ ತೀರಕ್ಕೆ ಆಗಮಿಸುವಂತದ್ದು ಹೇಗೆ ಇದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಈಗ ಅವರು ಇಳಿತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ ಕೆಲವೇ ಹೊತ್ತಿನಲ್ಲಿ ಭೂಸ್ಪರ್ಶ ಕೂಡ ಆಗುತ್ತೆ, ಅಂದ್ರೆ ಕರಾವಳಿ ತೀರಕ್ಕೆ ಈಗ ಬಂದು ಇಳಿಯತ್ತೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಈಗ IAS ನಿಂದ ದೂರ ಸರಿಯೋದಕ್ಕೆ ಹಲವು ಸುತ್ತಿನಲ್ಲಿ ಎಂಜಿನ್ ಕೆಲಸ ಮಾಡ್ತಾ ಇರುತ್ತೆ. ಭೂಮಿಯ ವಾತಾವರಣದ ಪ್ರವೇಶಕ್ಕೆ ಮುಂಚಿತವಾಗಿ ಹೀಟ್ ಶೀಲ್ಡ್ ಅನ್ನ ಮುಂದಕ್ಕೆ ತಿರುಗಿಸಲಾಗುತ್ತೆ. ಬಾಹ್ಯಾಕಾಶ ನೌಕೆಯನ್ನ 1600 ಡಿಗ್ರಿ ಸೆಲ್ಸಿಯಸ್ ತಾಪದಿಂದ ಇದು ರಕ್ಷಣೆ ಮಾಡುವಂತಹದ್ದು. 2 ಹಂತಗಳಲ್ಲಿ ಈಗ ಪ್ಯಾರಾಚೂಟ್ ಅಲ್ಲಿ ನಿಯೋಜನೆಯನ್ನ ಕೂಡ ಮಾಡಲಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಮೊದಲು ಸುಮಾರು 5.7 ಕಿಲೋಮೀಟರ್ ಎತ್ತರದ ನೌಕೆಯನ್ನ ಸ್ಥಿರಗೊಳಿಸುವಂತ ಪ್ಯಾರಾಚೂಟ್ಗಳು ತೆರೆದುಕೊಳ್ಳುತ್ತೆ. ಈಗಾಗಲೇ ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇರುವಂತದ್ದು. ಈಗ ಯಾವ ರೀತಿಯಾಗಿ ಕ್ಯಾಲಿಫೋರ್ನಿಯಾದ ಕರಾವಳಿ ತೀರಕ್ಕೆ ಬಂದಿದೆ ಅನ್ನುವಂತಹ ದೃಶ್ಯಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕರಾವಳಿಯಲ್ಲಿ ಸ್ಲಾಶ್ ಡೌನ್ ಆಗ್ತಾ ಇರುವಂತಹ ದೃಶ್ಯಗಳು, ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಇದನ್ನ ಕೂಡ ನಿಮ್ಗೆ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇವರು ಇಲ್ಲಿಗೆ ಸೇಫ್ ಆಗಿ ಅವರು ಲ್ಯಾಂಡ್ ಆಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಲ್ವಾ. ಅವರು ಸ್ಲಾಶ್ ಡೌನ್ ಆಗ್ತಾ ಇದ್ದ ಹಾಗೇನೆ ಆನಂತರ ನೇರವಾಗಿ ಅವರನ್ನ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ಹಾಗೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿ ಅವರಿಗಾಗಿ 7 ದಿನ ಪುನಶ್ಚೇತನ ಕಾರ್ಯಕ್ರಮವನ್ನು ಕೂಡ ನಡೆಸಲಾಗುತ್ತೆ. ನಾವು ಸುನೀತಾ ವಿಲಿಯಮ್ಸ್ ಅವರು ಈ ರೀತಿಯಾಗಿ ಸ್ಲಾಶ್ ಡೌನ್ ಆದಂತಹ ಸಂದರ್ಭದಲ್ಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಹೇಗಾಗತ್ತೆ ಇದು, ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಇರುತ್ತೆ, ಭೂಸ್ಪರ್ಶದ ಪ್ರಕ್ರಿಯೆ ಹೇಗಾಗತ್ತೆ ಅನ್ನುವಂಥದ್ದು. ಅದೇ ರೀತಿಯಾದಂತಹ ಪ್ರಕ್ರಿಯೆ ಇದೀಗ ಇಲ್ಲಿ ನಡೀತಾ ಇರೋದನ್ನು ಕೂಡ ನಾವು ಗಮನಿಸಬಹುದು. ಎಲ್ಲಾ ಕಡೆ ಭಾರತದ ತ್ರಿವರ್ಣ ಧ್ವಜ ರಾರಾಜಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ನಿಮ್ಗೆ ನಾವು ತೋರಿಸಿರುವಂತಹ ದೃಶ್ಯಗಳು. ಈಗಾಗಲೇ 2 ಹಂತಗಳಲ್ಲಿ ಪ್ಯಾರಾಚೂಟ್ ನಿಯೋಜನೆ ಆಗಿದೆ. ಆ ಒಂದು ಪ್ಯಾರಾಚೂಟ್ ನ ಮೂಲಕ ನಿಧಾನವಾಗಿ ಈಗ ಕ್ಯಾಲಿಫೋರ್ನಿಯಾದ ಕರಾವಳಿ ತೀರಕ್ಕೆ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಸೇಫ್ ಆಗಿ ಲ್ಯಾಂಡಿಂಗ್ ಆಗಿರೋದನ್ನ ನಾವು ಗಮನಿಸಬಹುದು. ಈ ಮೂಲಕ ಶುಭವಾಗಿದೆ. ಈಗಾಗಲೇ ಶುಭವಾಗಿ ವಾಪಸ್ ಮರಳಿದ್ದಾರೆ ಶುಭಾಂಶು ಶುಕ್ಲಾ ಅವರು ಹಾಗೇನೆ ಅವರ ಇಡೀ ತಂಡ. ಆಲ್ಮೋಸ್ಟ್ 22.5 ಗಂಟೆಗಳ ಕಾಲ ಪ್ರಯಾಣ ಆದ ಬಳಿಕ ಇದೀಗ ಸೇಫ್ ಆಗಿ ಲ್ಯಾಂಡ್ ಆಗಿರುವಂತದ್ದು. ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಲ್ಯಾಂಡಿಂಗ್ ಆಗಿರುವಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭೂಮಿಗೆ ಬಂದಿಳಿದಿದೆ ಶುಕ್ಲಾ ಟೀಮ್. SpaceX and Axiom support teams that will be present for the next phase of our splashdown coverage today. At this point, we'll be waiting for confirmation of the crews
safe landing, and then we'll move into the phases of this mission, which are really let's recover the ಕರಾವಳಿಯಲ್ಲಿ vehicles, ಸ್ಲಾಶ್ recover the ಡೌನ್ crew, let's ಆಗಿರುವಂತಹ make our ದೃಶ್ಯಾವಳಿಗಳನ್ನ assessments, ನೀವು and ನೋಡ್ತಾ at that ಇದ್ದೀರಿ. point ಇದು we can ಭಾರತದ ಕಾಲಮಾನ 3 ಗಂಟೆ. ನಾವು ಈ ದೃಶ್ಯಗಳು ಗಮನಿಸಬಹುದು. ಈಗ ಈ ಒಂದು ಸ್ಲಾಶ್ ಡೌನ್ ಯಾವ ರೀತಿಯಾಗಿ ಆಗಿದೆ, ಅಲ್ಲಿಂದ ಇದೀಗ ಅವ್ರನ್ನ ಸೇಫ್ ಆಗಿ ಕರ್ಕೊಂಡು ಬರುವಂತಹ ಕಾರ್ಯಗಳು ಕೂಡ ಆಗತ್ತೆ. ವಿಶೇಷವಾದಂತಹ ದೋಣಿಯಲ್ಲಿ ಅವರನ್ನ ಇದೀಗ ದಡಕ್ಕೆ ಕರ್ಕೊಂಡು ಬರೋದಕ್ಕೆ ಎಲ್ಲಾ ರೀತಿಯ ಆಲ್ಮೋಸ್ಟ್ ಎಲ್ಲಾ ಸಿದ್ಧತೆಗಳು ಮೊದಲೇ ನಡೆದಿರುತ್ತೆ. ಈಗ ಅವರನ್ನ ವಿಶೇಷ ದೋಣಿಯಲ್ಲಿ ದಡಕ್ಕೆ ಕರ್ಕೊಂಡು ಬರಲಾಗತ್ತೆ. ಆ ನಂತರ ನೋಡಿ ಎಷ್ಟು ಒಂದು ಆನಂದ ಬಾಷ್ಪ ಅವರ ಪೋಷಕರಲ್ಲಿ ಈಗಾಗಲೇ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದೀವಲ್ಲ, ಅವರ ಪೋಷಕರ ಆನಂದ ಬಾಷ್ಪ, ಆ ಒಂದು ಖುಷಿ. ಶುಭಾಂಶು ಶುಕ್ಲಾ ಅಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು ಮತ್ತೆ ನಮ್ಮ ಊರಿಗೆ ಮರಳುವಂತಹ ಒಂದು ಸಂಭ್ರಮಾಚರಣೆಯನ್ನ ನೋಡ್ತಾ ಇದ್ದೀನಿ. ಆ ಒಂದು ಖುಷಿ ಇದೆ ನನಗೆ. ಈಗ ಮತ್ತೆ ನಾನು ಭೂಮಿಗೆ ಮರಳುವಂಥದ್ದು, ನಮ್ಮ ಊರಿಗೆ ಹೋಗ್ಬೇಕು, ಅಲ್ಲಿನ ಫುಡ್ ತಿನ್ಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳ್ತಾ ಇದ್ರು. ಇದೀಗ ಆ ಒಂದು ಕ್ಷಣ ಆಗಿದೆ. ಅವರ ಇಡೀ ಒಂದು ಫ್ಯಾಮಿಲಿ ಅವರ ಆಗಿರ್ಬೋದು ಅಥವಾ ವಿಜ್ಞಾನಿಗಳಾಗಿರ್ಬೋದು, ಎಲ್ಲರಲ್ಲೂ ಕೂಡ ಖುಷಿ ಕಾಣಿಸ್ತಾ ಇರುವಂತದ್ದು. ಇದಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. 10ನೇ ತಾರೀಕೆ ಬರಬೇಕಾಗಿತ್ತು, ಆದ್ರೆ ಕೆಲವೊಂದಷ್ಟು ರೀತಿಯಾದಂತಹ ದೋಷಗಳಿಂದ ಅಥವಾ ತಾಂತ್ರಿಕತೆ ವಿಚಾರಗಳಾಗಿರ್ಬೋದು ಅಥವಾ ಹವಾಮಾನ ಬದಲಾವಣೆಯ ಕಾರಣಕ್ಕಾಗಿ ಇವತ್ತು ಇದೀಗ ಸೇಫ್ ಆಗಿ ಲ್ಯಾಂಡಿಂಗ್ ಆಗುವಂಥದ್ದು. ನಿನ್ನೆ 4:15 ವೇಳೆಗೇನೆ ಅವರು ಅಲ್ಲಿಂದ ಹೊರಟಿರುವಂಥದ್ದು. ಸತತವಾಗಿ 23 ಗಂಟೆಗಳ ಕಾಲ ಇದೀಗ ಈ ಒಂದು ಪ್ರಯಾಣ ಆಗಿದೆ. ಇದೀಗ ಸ್ಲಾಶ್ ಡೌನ್ ಆಗಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ವಿಶೇಷ ದೋಣಿಯ ಮೂಲಕ ಅವರನ್ನ ಈಗ 4 ಜನರನ್ನ ಕರ್ಕೊಂಡು ಬರಲಾಗುತ್ತೆ. ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಶುಭಾಂಶು ಶುಕ್ಲಾ. ಶುಭವಾಗಿ ಇದೀಗ ವಾಪಸ್ ಆಗಿದ್ದಾರೆ. ಶುಕ್ಲಾ ಅಂತ ನಾವು ಏನು ಹೇಳ್ತೀವಿ, ಕೆಲವು ದೆಸೆಗಳ ವಿಚಾರದಲ್ಲಿ ಆ ರೀತಿಯಾದಂತಹ ಒಂದು ದೆಸೆ ಈಗ ಭಾರತಕ್ಕೂ ಕೂಡ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರ ತಂದೆ ತಾಯಿಯ ಖುಷಿ, ಆ ಒಂದು ಸಂಭ್ರಮ, ಅವರ ಆನಂದ ಬಾಷ್ಪ, ಇವೆಲ್ಲವೂ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಯಾರಿಗಾದ್ರೂ ಕೂಡ ಅಷ್ಟೇ, ಯಾಕಂದ್ರೆ ಇದು ಶುಭಾಂಶು ಶುಕ್ಲಾ ಅವರ ಕನಸಾಗಿತ್ತು, ನಾನು ಬಾಲಕೃಷ್ಣ ನಿಲ್ದಾಣಕ್ಕೆ ಹೋಗ್ಬೇಕು, ಅಲ್ಲಿ ಪ್ರಯೋಗಗಳನ್ನ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಇದೀಗ ಆಲ್ಮೋಸ್ಟ್ ಆಗಿ ಈ ತರ ಹೋದಾಗ ಎಷ್ಟೋ ಸಂದರ್ಭದಲ್ಲಿ ವಿಳಂಬ ಆಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಆ ತರ ವಿಳಂಬ ಆದ್ರೂ ಕೂಡ ಅವರು ಮಾನಸಿಕವಾಗಿ ರೆಡಿ ಆಗಿರ್ತಾರೆ. ಎಷ್ಟೋ ದಿನಗಳ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಇದೀಗ ಅಧ್ಯಯನವನ್ನ ಮಾಡಿ ಬಂದಂತಹ ಶುಭಾಂಶು ಶುಕ್ಲಾ ತಂಡ ಸೇಫ್ ಆಗಿ ಇಲ್ಲಿ ಈಗ ಭೂಮಿಗೆ ಮರಳಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 3 ಗಂಟೆಗೆ ಆ ಒಂದು ಕಾಲಮಾನ ಇತ್ತು. ಅದೇ ಆ ಒಂದು ಕಾಲಮಾನಕ್ಕೆ ಸರಿಯಾಗಿ ಇದೀಗ ಅಲ್ಲಿ ಬಂದಿಳಿದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಅವರನ್ನ ವಿಶೇಷ ದೋಣಿಯ ಮೂಲಕ ಅವರನ್ನ ಕರ್ಕೊಂಡು ಬರಲಾಗತ್ತೆ. ಆ ನಂತರ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಆ ನಂತರ ಅವರನ್ನ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ಹಾಗೆ ಅಥವಾ ಒಗ್ಗಿಕೊಳ್ಳುವ ಹಾಗೆ ಮಾಡೋದಕ್ಕೆ ಅವರಿಗಾಗಿ ಒಂದು ರೀತಿಯ ಪುನಶ್ಚೇತನ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ಅಂದ್ರೆ ಆ ಗುರುತ್ವಾಕರ್ಷಣದಕ್ಕೆ ಅವರು ಒಗ್ಗಿಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ತೇಲ್ತಾ ಇರ್ತಾರೆ ಅವರು. ಆ ಹಿನ್ನೆಲೆಯಲ್ಲಿ ಇದೀಗ ಅವರು ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಇಡೀ ಬಾಡಿಯ ಒಂದು ಚೇಂಜ್ ಆಗ್ಬೇಕಾಗತ್ತೆ. ವೇರಿಯೇಷನ್ಸ್ ಆಗಿರುತ್ತೆ ಅವರ ಇಡೀ ಬಾಡಿಯಲ್ಲಿ. ಅವೆಲ್ಲವನ್ನ ಕೂಡ ಮತ್ತೆ ಸರಿ ಮಾಡುವಂತಹ ಪ್ರಕ್ರಿಯೆಗಳಾಗಬೇಕಾಗುತ್ತೆ. ಏನೇನು ಚೇಂಜಸ್ ಆಗಿದೆ ಅವೆಲ್ಲವನ್ನ ಕೂಡ ಮತ್ತೆ ಇಲ್ಲಿಗೆ ಭೂಮಿಗೆ ಸರಿ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಈಗ ಕುಟುಂಬಸ್ಥರ ಸಂತಸವನ್ನ ನೀವು ನೋಡ್ತಾ ಇದ್ದೀರಿ. ಮಾಧ್ಯಮಗಳ ಜೊತೆ ಕೂಡ ಅವರು ಮಾತಾಡ್ತಾ ಇದ್ದಾರೆ. ಬಹಳ ಖುಷಿಯಿಂದ ಅವರು ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕಾಗಿಯೇ ಕಾಯ್ತಾ ಇದ್ರು. मौजूद है फिलहाल अभी बोलने को तैयार नहीं है क्योंकि जो ಯಾರಿಗಾದ್ರೂ ಇದು ಖುಷಿಯ ಸಂದರ್ಭ. ಯಾಕಂತ ಹೇಳಿದ್ರೆ ಇದಕ್ಕಾಗಿಯೇ ಕಾಯ್ತಾ ಇದ್ದಂತಹ ದಿನ. ಭಾರತದ ತ್ರಿವರ್ಣ ಧ್ವಜ ಅಲ್ಲಿ ರಾರಾಜಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶುಭಾಂಶು ಶುಕ್ಲಾ ಅವರ ಜೊತೆಗೆ ಸಂವಾದವನ್ನ ಕೂಡ ಮಾಡಿದ್ದನ್ನ ನಾವು ಗಮನಿಸಬಹುದು. ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಶುಭಾಂಶು ಶುಕ್ಲಾ ಅನೇಕ ವಿಚಾರಗಳನ್ನ, ತಮ್ಮ ಅನುಭವಗಳನ್ನ ಕೂಡ ತೆರೆದಿಟ್ಟಿದ್ರು. ಆ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಡೋದಕ್ಕೂ ಮುನ್ನ ಅನೇಕ ವಿಚಾರಗಳನ್ನ ಅವರು ಮಾತನಾಡ್ತಾ ಇದ್ರು. ಜೊತೆಗೆ ಈಗ ಶುಭಾಂಶು ಶುಕ್ಲಾ ಸೇರಿದಂತೆ 4 ಜನ, ಅಂದ್ರೆ ಕಮಾಂಡರ್ ಪೆಗ್ಗಿ ವಿಟ್ಸನ್ ಆಗಿರ್ಬೋದು, ಹಂಗರಿ ಮೂಲದ ವಿಜ್ಞಾನಿ ಟಿಬೋರ್ ಕಾಪ್, ಪೋಲೆಂಡ್ನ ಸ್ಲಾವೋಜ್ ವಿಸ್ನಿವ್ಸ್ಕಿ, ಬಾಹ್ಯಾಕಾಶಕ್ಕೆ ಇವರೆಲ್ಲರೂ ಕೂಡ ಹಾರಿದ್ರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸತತವಾಗಿ ಅನೇಕ ಅಧ್ಯಯನಗಳನ್ನ ಮಾಡಿದ್ರು, ಸಂಶೋಧನೆಗಳನ್ನ ಮಾಡಿದ್ರು. ಇದೀಗ ಅಲ್ಲಿ ಕೇಕ್ ಕಟ್ಟಿಂಗ್ ನ ಸಂದರ್ಭವನ್ನ ನೀವು ಗಮನಿಸ್ತಾ ಇದ್ದೀರಾ. ಖುಷಿಯ ವಿಚಾರ. ಇದೀಗ ಈ ದಿನಕ್ಕಾಗಿಯೇ ಕಾಯ್ತಾ ಇದ್ರು. ಅನೇಕ ಅಧ್ಯಯನಗಳು ಕೂಡ ಆಗಿದೆ. ಒಂದ್ ಕಡೆ ಸೇಫ್ ಆಗಿ ಲ್ಯಾಂಡ್ ಆದ್ರಲ್ಲ ಅನ್ನುವಂತಹ ಖುಷಿ, ಅವರು ಬಂದಿದ್ದಾರೆ ಅನ್ನುವಂತಹ ಖುಷಿ, ಅಧ್ಯಯನ ಮಾಡಿ
ಮಾಡಿ ಬಂದಿದ್ದಾರೆ, ನಮ್ಮ ಮಗ ಇಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಆನಂದ ಬಾಷ್ಪ ಅವರು ದೇವರಲ್ಲಿ ಪ್ರೇ ಮಾಡಿದ್ದನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ದೇವ್ರ ಹತ್ರ ಅವರು ಪ್ರೇಯನ್ ಮಾಡ್ತಾ ಇದ್ರು, ಈಗಾಗಲೇ ಬಹಳ ಸೇಫ್ ಆಗಿ ಅವ್ರು ಬರ್ಲಿ ಅಂತ ಹೇಳಿ. ಅದೇ ರೀತಿಯಾಗಿ ಈಗಾಗಲೇ ಈ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಹೋಗುದಾದ್ರೆ ಬಹಳ ಇಂಪಾರ್ಟೆಂಟ್ ಇದು ಭಾರತಕ್ಕೂ ಕೂಡ ಅಂತ ಹೇಳಿ. ಭಾರತೀಯ ಮೂಲದವರು ಹೋಗಿರುವಂತದ್ದು ಮೊದಲ ಬಾರಿ, ಅದರಲ್ಲೂ ಕೂಡ 40 ವರ್ಷಗಳಲ್ಲಿ ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಏನೆಲ್ಲ ಸಂಶೋಧನೆಯನ್ನ ಮಾಡಿದ್ರು ಅಂತ ನೋಡೋದಾದ್ರೆ, ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಬದಲಾವಣೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ದಾರೆ. ಭೂಮಿ ಬಾಹ್ಯಾಕಾಶದಲ್ಲಿ ಏನೆಲ್ಲ ವ್ಯತ್ಯಾಸಗಳಿರುತ್ತೆ, ಎಷ್ಟರ ಮಟ್ಟಿಗೆ ವ್ಯತ್ಯಾಸಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರಮುಖವಾದಂತಹ ಒಂದು ಅಧ್ಯಯನವನ್ನ ಮಾಡಿದ್ರು. ಈಗಾಗಲೇ ಯಾವ ರೀತಿಯಾಗಿ ಬಾಹ್ಯಾಕಾಶದಲ್ಲಿ ಬದುಕೋದಕ್ಕಾಗತ್ತಾ, ಅಲ್ಲಿ ನಾವು ವಾಸ ಮಾಡೋದಕ್ಕೆ ಆಗತ್ತಾ ಅನ್ನುವಂತಹ ಒಂದಷ್ಟು ಪ್ರಯೋಗಗಳು, ಅಧ್ಯಯನಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತಕ್ಕೆ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಭಾರತದವರು ಕೂಡ ಅಲ್ಲಿ ಹೋಗಿ ಏನೇನು ಪ್ರಯೋಗಗಳನ್ನು ಮಾಡಬಹುದು ಅನ್ನುವಂತಹ ಪ್ರಯತ್ನಕ್ಕೆ ಇದು ಒಂದು ದೊಡ್ಡ ಮಟ್ಟದ ಹೆಜ್ಜೆ, ಮೈಲುಗಲ್ಲು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ISS ನಲ್ಲಿ 433 ಗಂಟೆ ಕಳೆದು ಬರ್ತಾ ಇದ್ದಾರೆ. ಈಗಾಗಲೇ ಗಗನಯಾತ್ರಿಗಳು ಆಲ್ರೆಡಿ ಬಂದಿರೋದು. ಈಗ ವಿಶೇಷ ದೋಣಿಯ ಮೂಲಕ ಅವರನ್ನ ಕರ್ಕೊಂಡು ಬರಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅವರನ್ನ ಕರ್ಕೊಂಡು ಬಂದ ಬಳಿಕ ಅವರನ್ನ ಸೇಫ್ ಆಗಿ ಪುನಶ್ಚೇತನ ಇರುವಂತಹ ಆ ಒಂದು ಕಾರ್ಯಕ್ರಮ ಇರುತ್ತೆ ಅವರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿಯ ವಾತಾವರಣಕ್ಕೆ ಅವರು ಒಕ್ಕೊಳ್ಬೇಕಾಗುತ್ತೆ. ಅಲ್ಲಿ ಅವರು ಇದ್ದಂತಹ ರೀತಿಯೇ ಬೇರೆ, ಅಲ್ಲಿಂದ ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ.